ತಡಿ ಹಂಗೆ ಆ ಫೋಟೋ ತಗೊಂಡಪ್ಪ ತಡಿ ನೀನೆ ಹಿಂದೆ ಬಂದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ನಿದ್ದೆ ಬಾ ಹಿಂದೆ ಒಂದು ಸ್ವಲ್ಪ ಸೈಡ್ ಎಲ್ಲ ಈ ಕಡೆ ನೋಡಿ. ಒಂದು ಸಭೆಯನ್ನು ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ನಾವು ತಾರೀಕು 5-6 ಶುಕ್ರವಾರದಂದು ಚಿಕ್ಕಬಳ್ಳಾಪುರದಿಂದ ಹೊರಟು ಬೆಂಗಳೂರು ವಿಧಾನಸೌಧ ಗುತ್ತಿಗೆ ಕಾರ್ಯಕ್ರಮ ಒಂದು 10,000 ಬೈಕ್ಗಳು ರಾಜ್ಯಾದ್ಯಂತ ಅಲ್ಲಿಗೆ ಹೊರಟು ಅಂತೇಳಿ ಒಂದು ಪೂರ್ವಭಾವಿ ಸಭೆಯನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಈ ಸಭೆಗೆ ಎಲ್ಲ ರೈತ ಮುಖಂಡರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ರೈತ ಸಂಘದ ಪರವಾಗಿ ದಿನಾಂಕ 5/6/2026 ಭೂ ಸುಧಾರಣೆ ಭೂ ಸ್ವಾಧೀನ ಕಾಯ್ದೆ ಇದರ ವಿರುದ್ಧವಾಗಿ ಕೊಟ್ಟ ಮಾತನ್ನ ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟ ಮಾತನ್ನ ಸರ್ಕಾರ ತಪ್ಪಿರೋದ್ರಿಂದ, ಉದಾಹರಣೆಯಾಗಿ ಈಗ ಜಂಗಮಕೋಟೆ ರೈತರ ಭೂಮಿಗಳನ್ನ ವಶಪಡಿಸಿಕೊಂಡಿರುವ ವಿಚಾರವಾಗಿ ನಾವು 10,000 ರಾಜ್ಯಾದ್ಯಂತ 10,000 ಬೈಕ್ಗಳ ಮುಖಾಂತರ ವಿಧಾನಸೌಧವನ್ನ ಮುತ್ತಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದರ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮಗೋಷ್ಠಿಯನ್ನ ತಮ್ಮೆಲ್ಲರನ್ನು ಕೂಡ ಕರೆದಿದ್ದೀವಿ. ಈ ಒಂದು ವಿಚಾರ ಕೇಂದ್ರ ಸರ್ಕಾರ ಸುಮಾರು 5 ವರ್ಷದ ಹಿಂದೆನೆ ಅಲ್ಲಿ ಭೂ ಸ್ವಾಧೀನ ಕಾಯ್ದೆಯನ್ನ ಕೈ ಬಿಡಬೇಕು ಅಂತೇಳಿ ಕೆಲವು ರಾಜ್ಯಗಳು ದೆಹಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮತ್ತೆ ಸುಮಾರು ಅಲ್ಲಿ ರೈತರು ಕೂಡ ಮರಣ ಹೊಂದಿದ್ರು. ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಆ ಕಾಯ್ದೆಯನ್ನ ವಾಪಸ್ ತಗೊಂಡು, ಆದರೆ ನಮ್ಮ ರಾಜ್ಯ ಸರ್ಕಾರ ಅಂದಿನ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಮುಖಾಂತರ ಈ ಒಂದು ಕಾಯ್ದೆಯನ್ನ ಜಾರಿ ಮಾಡಿದ್ರು. ಅದು ಹಲವಾರು ಹೋರಾಟಗಳು ನಡೆಯಿತು ನಮ್ಮ ರಾಜ್ಯದಲ್ಲಿ. ನಡೆದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂತ ನಮ್ಮ ಈಗಿನ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸರ್ಕಾರ ಬರಲಿ, ನಾವು ಈ ಭೂ ಸ್ವಾಧೀನ ಕಾಯ್ದೆಯನ್ನ ಇದಕ್ಕೆ ತಿದ್ದುಪಡಿ ತರ್ತೀವಿ, ನಾವು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿ ತರ್ತೀವಿ, ರೈತರಿಗೆ ಮಾರಕವಾದಂತ ಒಂದು ಕಾಯ್ದೆ ಇದು, ಇದನ್ನು ವಾಪಸ್ ತೆಗಿತೀವಿ ಅಂತೇಳಿ ಆ ಸಂದರ್ಭದಲ್ಲಿ ಚುನಾವಣೆಗೆ ನಿಂತ ಸಂದರ್ಭದಲ್ಲೂ ಕೂಡ ಪ್ರತಿಯೊಂದು ಕಡೆ ಭಾಷಣಗಳನ್ನು ಮಾಡಿದರು. ನಮಗೂ ಕೂಡ ಹೆಚ್ಚು ಆಶ್ವಾಸನೆಗಳನ್ನು ಕೊಟ್ಟರು. ಇಡೀ ಕರ್ನಾಟಕದಾದ್ಯಂತ ರೈತ ಸಂಘ ರೈತರು ಸಂದರ್ಭದಲ್ಲಿ ಈಗಿನ ನಮ್ಮ ಚಿಂತಾಮಣಿ ಶಾಸಕರು ಸೇರಿ ನಮ್ಮ ಮಂತ್ರಿಗಳು ಅವರು ಕೂಡ ನಮಗೆ ಈ ಒಂದು ಕೃಷಿ ಕಾಯ್ದೆಗಳನ್ನ ವಾಪಸ್ ತೆಗಿಬೇಕು ಅಂತ ಹೇಳಿ ಚುನಾವಣಾ ಸಂದರ್ಭದಲ್ಲಿ ಹೇಳಿದರು. ಆದರೆ ಯಾಕೋ ಏನೋ ಸರ್ಕಾರ ಬಂದ ಮೇಲೆ ಅದನ್ನ ಕೈ ಬಿಡ್ತು. ಆ ಕೈ ಬಿಟ್ಟಂತ ವಿಚಾರವಾಗಿನೇ ಇವತ್ತು ರೈತರಿಗೆ ಈ ಕಷ್ಟಗಳು. ಯಾಕೆ ಅಂದ್ರೆ ಈಗ ನಾನು ಇದುವರೆಗೂ ಹೇಳಿದೆ, ಯಾರು ಏನೇ ಮಾಡಿದ್ರು ಯಾವುದು ಏನೇ ಮಾಡಿದ್ರು ಕೂಡ ರೈತನಿಗೆ ಭೂಮಿ ಇದ್ರೆ ಮಾತ್ರನೇ ಉಳಿಗಾಲ ಅಂತ. ಯಾಕೆಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಆ ಒಂದು ವಿಚಾರಕ್ಕೆ. ಕೊರೋನಾ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ
ಮತ್ತು ಬೇರೆ ಬೇರೆ ನಗರಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನ ಎಲ್ಲ ಕೂಡ ಹಳ್ಳಿಗಳಿಗೆ ಬಂದರು. ಹಳ್ಳಿಗಳಲ್ಲಿ ಜಮೀನು ಮನೆಗಳು ಉಳಿಸ್ಕೊಂಡಿರೋದ್ರಿಂದ ಈಗ ಕೊರೋನಾ ಬಂತು. ಕೊರೋನಾ ಬಂದಂತ ಸಂದರ್ಭದಲ್ಲಿ ಹಳ್ಳಿಗಳಿಗೆ ಕೊರೋನಾ ಬರಲಿಲ್ಲ, ನಗರ ಪ್ರದೇಶಗಳಿಗೆ ಕೊರೋನಾ ಬಂದಿದ್ದು. ನಮಗೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು, ಇದೇ ನಮ್ಮ ಚಿಂತಾಮಣಿ ತಾಲೂಕಲ್ಲಿ ಆದಿಗೆರೆ ಗ್ರಾಮದಲ್ಲಿ ಒಬ್ಬ ರೈತ ಕೊರೋನಾ ಬರೋಕ್ ಮುಂಚೆ 5 ವರ್ಷ 6 ವರ್ಷ ಆಗಿತ್ತು, ಜಮೀನು ಮನೆ ಮಠ ಎಲ್ಲ ಮಾರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾನೆ. ಅದು ಹಳ್ಳಿನಲ್ಲಿ ಅವ್ರವ್ರಿಗೆ ಕೊಟ್ಟಿದ್ನೋ ಇಲ್ಲ ಬೇರೆಯವ್ರಿಗೆ ಕೊಟ್ಟಿದ್ನೋ ಏನೋ ಆ ಜಮೀನು ಅವನು ಸಮಾಧಾನವಾಗಿ ಹೋಗಿಲ್ಲ ಅವರು ಸಂಬಂಧಿಕರಲ್ಲಿ. ಆ ಜಮೀನು ಮಾರ್ಕೊಂಡಂತ ಹೋದಂತ ಸಂದರ್ಭದಲ್ಲಿ ತಿರುಗಿ ಕೊರೋನಾ ಬಂದು ನಮ್ಮ ಹಳ್ಳಿ ಇದೆ ತಡಿ ಅಂತೇಳಿ ಆದಿಗೆರೆಗೆ ಬಂದಂತ ಸಂದರ್ಭದಲ್ಲಿ ಅವರ ಸಂಬಂಧಿಕರು ಯಾರು ಕೂಡ ಮನೆ ಒಳಕ್ಕೆ ಬರ್ಲಿಚ್ಚಿಲ್ಲ. ಏನು, ನೀನ್ ಬೆಂಗಳೂರಿಂದ ಬಂದಿದ್ಯಾ, ನಿನ್ಗೆ ಕೊರೋನಾ ಅಂಟ್ಕೊಂಡಿದೆ, ನಮ್ಮ ಊರಿಗೆಲ್ಲ ಅಂಟಿಸ್ತೀಯ ನೀನು ಅಂತ ಹೇಳ್ಬಿಟ್ಟು ಊರಲ್ಲಿ ಸಂಬಂಧಿಕರು ಕೂಡ ಯಾರನ್ನು ಕೂಡ ಮನೆಯೊಳಗೆ ಬರ್ಲಿಸ್ಕೊಳ್ಳಿಲ್ಲ. ಆ ಸಂದರ್ಭದಲ್ಲಿ ಅವನಿಗೆ ಮನೆ ಜಮೀನು ಇದ್ದಿದ್ರೆ ಎಲ್ಲ ರೀತಿಯಲ್ಲಿ ಅವನು ಇರ್ತಾ ಇದ್ನಲ್ಲ. ಈ ಒಂದು ಕೃಷಿ ಕಾಯ್ದೆಯಿಂದ ಈಗ ಇವೆಲ್ಲ ಕೂಡ ಅನಾಹುತಗಳಾಗ್ತಾ ಇದೆ. ಸರ್ಕಾರ ಕೂಡ ರೈತರ ಒಪ್ಪಿಗೆ ಇಲ್ಲದೆ ಜಮೀನುಗಳನ್ನ, ಯಾವುದೇ ಸರ್ಕಾರ ಇರಲಿ, ನಮ್ಮ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಸರ್ಕಾರ, JDS ಸರ್ಕಾರ ಅಂತಲ್ಲ, ರೈತರ ಒಪ್ಪಿಗೆ ಪಡೆದು ಕೃಷಿ ಜಮೀನುಗಳನ್ನ ವಶಪಡಿಸ್ಕೋಬೇಕು. ಆದರೆ ಈಗಿರ್ತಕ್ಕಂಥ ಕಾಯ್ದೆನಲ್ಲಿ ಅವ್ರು ಯಾರೇ ಇರಲಿ, ಮುಖ್ಯಮಂತ್ರಿ ಇರಲಿ, ಯಾರೇ ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಇರಲಿ, ನನ್ನ ಜಮೀನನ್ನ ಯಾರದೇ ಆಗಲಿ ವಶಪಡಿಸ್ಕೊಳ್ಳೋದಕ್ಕೆ ಈ ಕಾನೂನಲ್ಲಿ ಅವಕಾಶ ಇದೆ. ಆದ್ರಿಂದ ಈ ಒಂದು ಕಾನೂನನ್ನ ಮೊದಲು ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖ್ಯಮಂತ್ರಿ ಆಗಲಿ, ಇದನ್ನ ವಾಪಸ್ ಪಡಿಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ರೈತರು ಬುದ್ಧಿ ಕಳಿಸ್ತಾರೆ ಯಾವ ಸರ್ಕಾರಕ್ಕಾದ್ರೂ ಆಗಲಿ. ಅದಕ್ಕೋಸ್ಕರ 5ನೇ ತಾರೀಕು ನಮ್ಮ ತಾಲೂಕಿಂದ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸುಮಾರು 10,000 ದ್ವಿಚಕ್ರ ವಾಹನಗಳ ಮುಖಾಂತರ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಿಂದ, ಎಲ್ಲಾ ತಾಲೂಕುಗಳಿಂದ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಬೇಕು. ಎಲ್ಲರೂ ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕು. ನಮ್ಮ ಭೂಮಿ, ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಎಲ್ಲವನ್ನು ಕೂಡ ನಾವು ಕಾಪಾಡಿಕೊಳ್ಳೋದಕ್ಕೆ ಎಲ್ಲರ ಸಹಕಾರ ಬೇಕು. ನಮಗೆ ಇಂಥ ಸರ್ಕಾರ ಅಂಥ ಸರ್ಕಾರ ಅಂತ ಮುಖ್ಯವಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ರೈತರ ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರನೂ ಕೂಡ ಬೇಕಾಗ್ತದೆ. ತಮಗೂ ಕೂಡ ನಾನೊಂದು ಕಿವಿ ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸುಮಾರು ನನಗೂ ಈಗ 60 ವರ್ಷದ ವಯಸ್ಸಲ್ಲಿ ಮಾನ್ಯ ಸಿ ಬೈರೇಗೌಡರು ನಮಗೆ ನಮ್ಮ ಕ್ಷೇತ್ರಕ್ಕೂ ಆಗ ವೇಮಗಲ್ ಕ್ಷೇತ್ರಕ್ಕೆ ಅಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಮ್ಮ ಯುವಕರು ಎಲ್ಲ ಬಂದಂತ ಸಂದರ್ಭದಲ್ಲಿ ಎಲ್ಲ ನೋಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಅನುಭವಗಳಿದೆ. ರೈತರನ್ನ ಯಾರೇ ಆಗಲಿ, ಯಾವುದೇ ಸರ್ಕಾರ ಆಗಲಿ ಎದುರು ಕಟ್ಕೋಬಾರ್ದು. ರೈತರಲ್ಲಿ ರಾಜಿಯಾಗಿ ಹೋಗ್ಬೇಕು. ಆದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಲಹೆ ಸೂಚನೆಗಳನ್ನ ನಮ್ಮ ತಾಲೂಕಿನ ಎಲ್ಲ ಹೋಬಳಿಗಳಿಂದ ಎಲ್ಲ ಮುಖಂಡರು ಬಂದಿದ್ದಾರೆ. ಅವರ ಸಲಹೆ ಸೂಚನೆಗಳನ್ನ ತಗೊಂಡು 5ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿಂದ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕು ಅಂತೇಳಿ ತಮ್ಮ ಮುಖಾಂತರ ನಮ್ಮ ಚಿಂತಾಮಣಿ ತಾಲೂಕಿನ ಸಮಸ್ತ ರೈತ ಬಾಂಧವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ಒಂದು ಕೃಷಿ ಕಾಯ್ದೆಗಳು ಮತ್ತೆ ರೈತರಿಗೆ ಸಂಬಂಧಪಟ್ಟಂತದ್ದು ಈಗ ನಮ್ಮ ರಾಜ್ಯದಲ್ಲಿ ಮಾತ್ರನೇ ಇದು ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿಲ್ಲ, ಕೊಟ್ಟ ಮಾತಿನ ಪ್ರಕಾರ ನಡೀಲಿಲ್ಲ. ಯಾಕೆಂದ್ರೆ ರೈತರು ಈಗ ಬೇರೆ ವಿಚಾರಗಳಲ್ಲಿ, ಬೇರೆ ಲೆಕ್ಕಾಚಾರಗಳಲ್ಲಿ ಸರ್ಕಾರ ಒಳ್ಳೇದು ಅಂತೇಳಿ ನಾವು ಒಪ್ಕೋಬೇಕಾಗ್ತದೆ. ರೈತರ ವಿಚಾರದಲ್ಲಿ ಮಾತ್ರ ಯಾಕೋ ಏನೋ ಗೊತ್ತಿಲ್ಲ, ಯಾವ ಆದಾಯ ಕಡಿಮೆ ಆಗುತ್ತೋ ಅವ್ರಿಗೆ ಗೊತ್ತಿಲ್ಲ. ಈ ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಲೇಬೇಕು. ಇಲ್ಲ ಅಂದ್ರೆ ಕರ್ನಾಟಕದ ರೈತರಿಗೆ ಉಳಿವಿರೋದಿಲ್ಲ. 5 ಎಕರೆಯಿಂದ 1 ಎಕರೆಯಿಂದ 5 ಎಕರೆ ಜಮೀನು ಇರೋ ರೈತರು ಯಾರು ಕೂಡ 10 ವರ್ಷದಲ್ಲಿ ಇಟ್ಕೊಳ್ಳೋದಿಲ್ಲ.
ಏನಾಗುತ್ತೆ, ರೈತರ ಪರಿಸ್ಥಿತಿ ಏನಾಗುತ್ತೆ? ಈಗ ಒಂದು ಕಡೆ ಕಾರ್ಮಿಕರ ಈಗ ವ್ಯವಸಾಯಗಳು ಮಾಡ್ಸಕ್ ಆಗ್ತಾ ಇಲ್ಲ ರೈತರ ಕೈಲಿ. ರೈತರ ಮುಂದಿನ ದಿನಗಳಲ್ಲಿ ಏನಾಗಬೇಕು, ಇದಕ್ಕೆ ಏನಾದ್ರೂ ಮಾರ್ಗೋಪಾಯ ಉಳಿಬೇಕಲ್ಲ. ಈಗ ನಾವು ಯಾವುದನ್ನು ಕೆಟ್ಟದ್ದು ಅನ್ನಕ್ಕಾಗೋದಿಲ್ಲ, ಯಾವುದನ್ನು ಒಳ್ಳೆಯದು ಅನ್ನೋದಕ್ಕಾಗೋದಿಲ್ಲ. ಆದ್ರೆ ಈಗ ಏನಾಗಿದೆ ಅಂದ್ರೆ ಮಧ್ಯಮ ವರ್ಗದ ಜನರಿಗೆ ಬಹಳ ಕಷ್ಟ ಆಗಿದೆ. ಈಗ ಗೊಬ್ಬರ ಅದಕ್ಕೆ ಏನೇನೋ ಬೇರೆ ಬೇರೆ ರೀತಿ ಹೇಳ್ತಾರೆ. ಒಂದು ಯೂರಿಯಾ ಗೊಬ್ಬರದ ಮೂಟೆ ಬೇಕು ಅಂದ್ರೆ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ಅಂದ್ರೆ ಏನಿದು ಪರಿಸ್ಥಿತಿ? ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ಏನ್ ಬೆಳೆ ಬೆಳೆಯೋದು, ಏನ್ ಬೆಳೆ ತೆಗೆಯೋದು, ರೈತ ಏನಾಗೋದು? ಇದಕ್ಕೆಲ್ಲ ಕೂಡ ಸರ್ಕಾರ ಅವರವರ ಇಚ್ಛಾನುಸಾರವಾಗಿ ಅವರವರ ಕುರ್ಚಿಗಳಿಗೆ, ಅವರವರ ಅಧಿಕಾರಿಗಳಿಗೆ ಅವ್ರು ಕಿತ್ತಾಡ್ತಾರೆ ವಿನಃ ನಾವು ಅದೇ ರೀತಿ ಆಗ್ಬಿಟ್ಟಿದ್ದೀವಿ. ಮತದಾರರು ಅದೇ ರೀತಿ ಆಗಿದ್ದೀವಿ. ಮತ್ತೆ ಮಾಧ್ಯಮ ಸ್ನೇಹಿತರು, ನಾನು ಅದನ್ನೇ ಅವಾಗ ಹೇಳಕ್ ಹೋಗಿದ್ದು, ಅದನ್ನ ಮರ್ತಿದ್ದೆ. ಈಗ ಮಾಧ್ಯಮದವರು ಮೊದಲಿಗೆ ವಿರೋಧ ಪಕ್ಷದವರಾಗಿ ಕೆಲಸ ಮಾಡ್ತಾ ಇದ್ರು. ನಾವು ಕಂಡಂಗೆ ವಿರೋಧ ಪಕ್ಷದ ಕೆಲಸ ಮಾಧ್ಯಮದವರೇ ಮಾಡ್ತಾ ಇದ್ದಿದ್ದು. ಸ್ನೇಹಿತರು ಅಂದ್ರೆ ಯಾವ ಸರ್ಕಾರ ಇದ್ರೆ ಆ ಸರ್ಕಾರನ ಹೋಗ್ಲಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅದೇನಿದೆಯೋ ಏನೋ ಗೊತ್ತಿಲ್ಲ ನಮ್ಗೆ, ಅದೇನಾಗ್ತಾ ಇದೆಯೋ ಏನೋ ಅಂತ ಗೊತ್ತಿಲ್ಲ. ಈಗ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ವಿರೋಧ ಪಕ್ಷ ಅಂದ್ರೆ ಮಾಧ್ಯಮ ಸ್ನೇಹಿತರು ಇದ್ದಿದ್ರು, ಪತ್ರಕರ್ತರು ಮತ್ತು ಮಾಧ್ಯಮ ಸ್ನೇಹಿತರು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಮಾಡ್ತಾ ಇಲ್ಲ. ನಾನು ಘಂಟಾಘೋಷವಾಗಿ ಇದನ್ನು ಯಾರಿಗೆ ಬೇಕಾದ್ರೂ ಕೂಡ ನಾನು ಆನ್ಸರ್ ಮಾಡ್ತೀನಿ. ಯಾರಾದ್ರೂ ಬೇಕಾದ್ರೆ ನನ್ನ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ತಾವು ಕೂಡ ಇದನ್ನ ಒಂದು ಸ್ವಲ್ಪ ಮಾರ್ಪಾಟ್ ಮಾಡ್ಕೊಂಡು ವಿರೋಧ ಪಕ್ಷದ ಕೆಲಸನೇ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೆ ಕಿವಿ ಹಿಂಡಿದ್ರೇನೆ, ನಮ್ಮ ಮನೆಯಲ್ಲಿ ಕೂಡ ನನಗೆ ನಮ್ಮವರಾಗ್ಲಿ, ನಮ್ಮ ಮಕ್ಕಳಾಗ್ಲಿ, ನಮ್ಮ ಇವರಾಗ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೇನೆ ನಾನು ಕೆಲಸ ಮಾಡೋದು. ಇಲ್ಲ ಅಂದ್ರೆ ನನ್ನ ಪಾಡಿಗೆ ನಾನೇ ಸ್ವತಂತ್ರ, ನಾನು ಯಜಮಾನ ಅಲ್ವಾ, ನಾನೇನ್ ಮಾಡಿದ್ರು ಮಾಡ್ಬೋದು. ಅದಕ್ಕೆ ನಾವು ಕಿವಿ ಹಿಂಡಬೇಕು. ಈಗ ರೈತ ಸಂಘಟನೆಗಳು ಕೂಡ ಅದೇ ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಹಿರಿಯರು ದೊಡ್ಡವರು ಎಲ್ಲರೂ ಕೂಡ ಅದನ್ನೇ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಮ್ಗೆ. ಅವರು ಆ MLA ಒಳ್ಳೆಯವರು, ಈ MLA ಒಳ್ಳೆಯವರು, ಆ ಮಿನಿಸ್ಟರ್ ದೊಡ್ಡವರು, ಆ ಮಿನಿಸ್ಟರ್ ಒಳ್ಳೆಯವರು, ಈ ಮಿನಿಸ್ಟರ್ ಎಲ್ಲ ಅದು ನಮ್ಮ ಪರ್ಸನಲ್. ಈಗ ಇದು ನಾವು ಫ್ರಾಂಕ್ ಮಾತಾಡಬೇಕು. ಒಂದು ಇದರಲ್ಲಿ ಮಾತಾಡಬೇಕಾದ್ರೆ ನಾವು ಪಬ್ಲಿಕ್ಗೆ ಮತ್ತೆ ಜನರಿಗೆ ಸಹಾಯ ಆಗೋ ರೀತಿಯಲ್ಲಿ, ಒಳ್ಳೆ ಕೆಲಸ ಆಗೋ ರೀತಿಯಲ್ಲಿ ನಾವು ಹೊರತೆಬ್ಬಿಸ್ಬೇಕಾಗ್ತದೆ. ಯಾವ ಸರ್ಕಾರನೇ ಆಗಲಿ, ಈಗ ಈ ಭೂಮಿ ಮೇಲೆ ಎಲ್ಲರೂ ಬುದ್ಧಿವಂತರೇ, ಎಲ್ಲರೂ ಬುದ್ಧಿ ಇಲ್ಲದೆ ಇರೋರೆ. ಅದಕ್ಕೆ ಬುದ್ಧಿ ಇಲ್ಲದೆ ಇರೋರು ಕಲಿಬೇಕು, ಬುದ್ಧಿ ಇರೋರು ಬುದ್ಧಿ ಇಲ್ಲದೆ ಇರೋರು ಹೇಳ್ಬೇಕು. ಇದನ್ನ ಸರ್ಕಾರ ಬೇರೆ ಇದಾಗಿದೆ ಇರ್ಲಿ, ಅದು ರಾಜಕಾರಣದಲ್ಲಿ ಅದೆಲ್ಲ ನಡೀತಾ ಇರ್ತದೆ. ಅದ್ರ ಬಗ್ಗೆ ನಾವೇನು ಮಾತಾಡ್ಬೇಕಾಗಿಲ್ಲ. ಅದು ರಾಜಕೀಯದವ್ರು ಅವ್ರು ಮಾತಾಡ್ತಾರೆ, ನಾವು ಓಟ್ ಹಾಕಿದೀವಿ, ಅವ್ರು ಕಲಿಸಿದೀವಿ, ಅವ್ರು ಅದನ್ನ ಮಾತಾಡ್ತಾರೆ. ನಮಗೇನು ರೈತರಿಗೆ ಏನು ಅನುಕೂಲ ಬೇಕು, ಈಗೇನು ಅನಾನುಕೂಲ ಆಗ್ತಾ ಇದೆ ಅನ್ನೋದನ್ನ ನಾವು ಮಾತಾಡಬೇಕಾಗಿದೆ. ಆದ್ರಿಂದ ರೈತರಿಗೆ ಬಿತ್ತನೆ ಬೀಜ, ಗೊಬ್ಬರ, ಮತ್ತೆ ಈಗ ವಿದ್ಯುತ್ತನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಏನೇನೋ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಈಗ ಸರ್ಕಾರ ಯಾವುದೋ ಬರಲಿ, ಬಂದ ಮೇಲೆ ಅದನ್ನ ಕೆಲವು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಮಾತಾಡೋದಿದೆ. ನಮ್ಮ ತಾಲೂಕಲ್ಲಿ ಕೂಡ ರೈತರಿಗೆ ಯಾವ ರೀತಿ ಏನು ಹೆಂಗೆ ಅಂತಕ್ಕಂಥದ್ದು ಬೇರೆ ರೀತಿಗಳಲ್ಲಿ ಎಲ್ಲ ಅಭಿವೃದ್ಧಿಗಳಾಗ್ತಾ ಇದೆ. ರೈತರ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮುಖಂಡರು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ರಾಜಕಾರಣದಲ್ಲಿ. ಏನು ಎಲ್ಲರೂ ವ್ಯವಸಾಯನೇ ಬೆಳಿ, ಎಲ್ಲರೂ ವ್ಯವಸಾಯ ಮಾಡ್ತಾರೆ, ವ್ಯವಸಾಯದಿಂದ ಏನೋ ಒಂದು ಆಗುತ್ತೆ. ಇವ್ರು ಬೆಳೆದೇ ಇದ್ರೆ ಅವ್ರು ಬೆಳೀತಾರೆ, ಈ ತಾಲೂಕಲ್ಲಿ ಬೆಳಿಗ್ಗೆ ಇದ್ರೆ ಆ ಜಿಲ್ಲೆ ಆ ತಾಲೂಕಲ್ಲಿ ಬೆಳೀತಾರೆ. ಈ ರೀತಿ ರೈತರ ಮೇಲೆ ಮನೋಭಾವ ಸರಿ ಇಲ್ಲ. ರೈತರು ಅಂದ್ರೆ ಈಗ ಅದನ್ನು ನೋಡಿ, ಈಗ ರೈತರು ಅಂದ್ರೆ ಹೆಣ್ಣು ಕೊಡೋದಿಲ್ಲ, ಯಾಕೆ ಕೊಡೋದಿಲ್ಲ, ಅದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ಯೋಚನೆ ಮಾಡ್ಬೇಕಾಗ್ತದೆ. ಈಗ ಸರ್ಕಾರಗಳು ಕೂಡ ಏನೇನೋ ಪ್ಲಾನ್ ಮಾಡ್ತಾ ಇದೆ ಅದಕ್ಕೆ, ರೈತರಿಗೆ ಮದುವೆ ಮಾಡೋದಕ್ಕೆ. ಇದ್ರ ವಿಚಾರವಾಗಿ ಎಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲ ಸೇರ್ಕೊಂಡು ಹೆಚ್ಚಿನ ರೀತಿಯಲ್ಲಿ ಇದು ಮಾಡೋಣ. ಅದಕ್ಕೆ ಈಗ ಎಲ್ಲರೂ ಕೂಡ 5ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಮನವಿ. ಅವ್ರ ಹೆಸರಲ್ಲಿ ಪಾಣಿ ಇರಬೇಕಾಗಿತ್ತು, ರೈತರಿಂದ ಹೋಗ್ಬೇಕಾಗಿತ್ತು. ಪಾಣಿ ಇದ್ರೆ ಮಾತ್ರನೇ ಅವಾಗ ಜಮೀನು ಹೆಸರಿಗೆ ಆಗ್ತಾ ಇದ್ದಿದ್ದು. ಇಲ್ಲ ಅಂದ್ರೆ ವ್ಯವಸಾಯಗಾರನ ಸರ್ಟಿಫಿಕೇಟ್ ತಗೋಬೇಕಾಗಿತ್ತು. ಈಗ ಅವೆಲ್ಲ ಏನಿಲ್ಲ.
ಯಾರು ಬಂದ್ರು ಕೂಡ ಆನ್ಲೈನ್ ಅಲ್ಲೇ ಜಮೀನು ರಿಜಿಸ್ಟರ್ ಆಗುತ್ತೆ. ಅದನ್ನ ಕೈ ಬಿಟ್ಟರೆ ನಮ್ಮ ಆನ್ಲೈನ್ ಅಲ್ಲಿ ಯಾವಾಗ ಜಮೀನು ರಿಜಿಸ್ಟ್ರೇಷನ್ ಆಗ್ತದೋ ಆಗ ರೈತರು ಉಳಿತಾನ. ಮುಂದಿನ ದಿನಗಳಲ್ಲಿ ರೈತ ಉಳಿತಾನ. ಕೈಗಾರಿಕೆ ಬೇಕು, ಎಲ್ಲಾ ವಿದ್ಯಾಭ್ಯಾಸ ಆಗಿದೆ, ಎಲ್ಲ